ಏನು ಮಾಡಲಿಲ್ಲ. ಜನರಲ್ ನೋಡುವಾಗ ನಿಮಗೆ ಮೂವಿದು ಎಲ್ಲ ಲೊಕೇಶನ್ ಮಿಂಚಾಗಿ ನೀನು ಬರಲು ಅಂತ ಸಾಂಗ್ ಮಾಡಿದ ಥರ ಇದೆ. ಆದರೆ ಅದಿಲ್ಲ ಅಲ್ಲ, ಬೇಕಲ್ ಫೋರ್ಟ್. ಸೊ ದಟ್ ಹಾಯ್, ನಾನು ಸುಷ್ಮಾ ಕೆ ರಾವ್. ಮೋಜು ಮಾಂಕ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ವಾವ್, ವಂಡರ್ಫುಲ್ ಪ್ಲೇಸ್ ಇದು. ಇರಲಿ, ಈಗ ಬೇರೆ ಲೊಕೇಶನ್ಗೆ ಹೋಗಬೇಕಾಗುತ್ತೆ. ಸೊ ನ್ಯೂ ಕಂಟೆಂಟ್, ನ್ಯೂ ವ್ಲಾಗ್. ಸೊ ವಿಲ್ ಸ್ಟಾರ್ಟ್ ದ ವ್ಲಾಗ್. ಹಾಯ್, ವಾಟ್ಸಪ್ ಗಾಯ್ಸ್, ಏನ್ ಚಲ್ಲಾರ್ ಯಾನ್ ನಿಕ್ನ ಕುದ್ಲದ ಉಜ್ವಲ್ ಆಮೀನ್. ಆ್ಯಂಡ್ ಐಮ್ ಸ್ಟಾರ್ಟಿಂಗ್ ವಿತ್ ದ ನ್ಯೂ ವ್ಲಾಗ್. ಈಗ ಹೋಗುವ ಲೊಕೇಶನ್ ಒಂದು ಸಕಲೇಶ್ಪುರದಲ್ಲಿ ಒಂದು ಫೋರ್ಟ್. ಏನಂತ ಥಿಂಕ್ ಮಾಡ್ತಾ ಇರಿ, ನಾ ಆ ಲೊಕೇಶನ್ಗೆ ಹೋಗಿ ನಿಮಗೆ ಹೇಳ್ತೇನೆ. ಅಲ್ಲಿಗೆ ನಿಮ್ಗೆ ಯಾವಾಗಾದರೂ ಒನ್ ಡೇ ಟ್ರಿಪ್ ಆಗಿದ್ರೆ ಒಂದು ಈ ಲೊಕೇಶನ್ ಪ್ಲ್ಯಾನ್ ಮಾಡ್ಬೋದು. ಮತ್ತು ಸಕಲೇಶ್ಪುರ ಒನ್ ಡೇಯಲ್ಲಿ ಎಲ್ಲ ಕವರ್ ಮಾಡ್ಬೋದು. ಇಫ್ ಯು ಲೀವ್ ಯುವರ್ ಹೋಮ್ ಬೈ 3:30 ಆರ್ 4 in the morning, ಆಲ್ಮೋಸ್ಟ್ 2 to 3 ಲೊಕೇಶನ್ ನಿಮಗೆ ಕವರ್ ಮಾಡಿ ವಾಪಸ್ ಬೆಂಗಳೂರಿಗೆ ಹೋಗ್ಬೋದು. ಈಚೆಯಿಂದ ಬರುವ ಬದಲು ಮಂಗಳೂರು ಸೈಡಿಂದ ಬಂದರೆ ಇದು ತುಂಬ ಹತ್ತಿರ ಆಗುತ್ತೆ. ಯಾಕಂದರೆ ಈಗ ಆಲ್ಮೋಸ್ಟ್ 200 ಚೇಂಜ್ ಕಿಲೋಮೀಟರ್ ನಾವು ರೈಡ್ ಮಾಡಿದ್ವಿ. ಅದೇ ನೀವು ಮಂಗಳೂರು ಸೈಡಲ್ಲಿ ಬರೋದಾದರೆ 180, 183 ಮ್ಯಾಕ್ಸ್ ಅದರಲ್ಲಿ ಈ ಲೊಕೇಶನ್ಗೆ ಬರ್ಬೋದು. ಆದರೆ ವರ್ತ್ ಕಮಿಂಗ್ ಟು ದಿಸ್ ಲೊಕೇಶನ್. ಯಾಕಂದರೆ ಮಂಗಳೂರಿಂದ ಈ ಲೊಕೇಶನ್ ಬರೋದಾದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಬಿಕಾಸ್ ಆಫ್ ದ ಘಾಟ್ ಸೆಕ್ಷನ್ ಆ್ಯಂಡ್ ಆಲ್. ಬೆಂಗಳೂರಿಂದ ಬರೋದಾದ್ರೆ ನಿಮಗೆ ವಿದಿನ್ ಅವರ್ಸ್ 3 hours ಅಲ್ಲಿ ಮುಟ್ಬೋದು. ನೈಸ್ ರೋಡ್ ಉಂಟು, ಮತ್ತು ಸ್ಟ್ರೈಟ್ ಹೈವೇ, ಹಾಸನ ಹೈವೇ ಉಂಟು. ಸೊ ನೋ ಪ್ರಾಬ್ಲಮ್, ಬರ್ಬೋದು. ಎಷ್ಟು ಒಳ್ಳೆ ಹಸು ಬಾಯ್. ಓಕೆ, ಸೊ ಇಲ್ಲಿಂದ ಹೋಗುವ, ಇನ್ನೊಂದು ಲೊಕೇಶನ್ ನಿಮಗೆ ತೋರಿಸುವ. ಅಲ್ಲಿ ತನಕ ವ್ಲಾಗನ್ನು ನೋಡ್ತಾ ಇರಿ, ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಇನ್ನೊಂದು ಡ್ರೋನ್ ಶಾಟ್ ಬರುತ್ತೆ, ಸೊ ಎಂಡ್ ತನಕ ನೋಡಿ. ಅದೇ ನನ್ನ ಚಿಕ್ಕ ರಿಕ್ವೆಸ್ಟ್. ಮುಂಚೆ ಬೆಂಗಳೂರಿಗೆ ಬರುವಾಗ ಇದೇ ರೋಡಲ್ಲಿ ಬಂದಿದ್ವಿ. ಎಷ್ಟು ಕಷ್ಟ ಬಿಟ್ಟು ಬಂದಿದ್ವಿ ಅಂದರೆ ರೋಡೇ ಇರಲಿಲ್ಲ. ನಿಮಗೆ ರೂರಲ್ ಏರಿಯಾದಲ್ಲಿ ಹಿಂಗಿತ್ತು, ಮಡ್ ರೋಡ್, ಮತ್ತು ನಿಮಗೆ ಜಲ್ಲಿ ಸ್ಟೋನ್ಸ್ ಎಲ್ಲ ಆಚೆ ಈಚೆ, ನಿಮಗೆ ಗಾಡಿಯೇ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಒನ್ ಥಿಂಗ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಸ್ ಲೈಕ್, ಬೆಂಗಳೂರು ಬಂದು ಒಂದು ಆಲ್ಮೋಸ್ಟ್ 4 to 5 ವರ್ಷ ಆಯಿತು. ನಾನು ಬೆಂಗಳೂರಿಗೆ ಹೆಂಗೆ ಬಂದೆ ಅಂತ ಫೋಟೋ ಇಲ್ಲಿ ನೋಡಿ. ಹೌದಾ, ಅದ್ರ ನಂತರ ಸ್ವಲ್ಪ ಬೆಳವಣಿಗೆ ಆಗಿ ನನ್ನ ಗಾಡಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೆಕೆಂಡ್ ಫೋಟೋ ಇಲ್ಲಿ ಉಂಟು. ಸೊ ಲೈಫನ್ನು ಯಾವಾಗಲೂ ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ, ನಮ್ಮ ಲೈಫ್ ಯಾಕೆ ಹೀಗೆ ಅಂತ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಒಂದಲ್ಲ ಒಂದಿನ ಅದರ ಪ್ರತಿಫಲ ಅಂತ ಡೆಫಿನೆಟ್ಲಿ ಸಿಗುತ್ತೆ. ಸೊ ಈ ರೋಡನ್ನು ನೋಡುವಾಗ ನನಗೆ ಅದು ಯೋಚನೆ ಬಂತು, ಹೆಂಗೆ ಬಂದಿದ್ವಿ, ಈಗ ನಾವು ಟ್ರಿಪ್, ಟ್ರಾವೆಲ್, ಟೂರಿಂಗ್ ಎಲ್ಲ ಹೆಂಗೆ ಮಾಡ್ತಾಯಿದ್ದೀವಿ ಅಂತ. ಸೀರಿಯಸ್ಲಿ ಆಸಮ್. ಇದು ಕೋಟೆ ಟಿಪ್ಪು ಸುಲ್ತಾನ್ದು ಒನ್ ಆಫ್ ದ ಫೋರ್ಟ್ ಆಗಿರುತ್ತೆ. 13th centuryಯಲ್ಲಿ ಇಂಥ ಇಂಟ್ಯಾಕ್ಟ್ ಆಗಿರುವ ಕನ್ಸ್ಟ್ರಕ್ಷನ್ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಒಂದು ಮನೆ ಕಟ್ಟಲಿಕ್ಕೆ ಸೀಲಿಂಗ್, ಕ್ಯೂರಿಂಗ್, ಗುರ್ಜಿ, ಸಿಮೆಂಟ್ ತುಂಬ ಇತ್ಯಾದಿ ಯೂಸ್ ಆಗುತ್ತೆ ಈ ಜನ್ರೇಷನಲ್ಲಿ. ಆದರೆ ಮುಂಚೆ ಟೈಮಲ್ಲಿ ಆರ್ಕಿಟೆಕ್ಚರ್ನವರು ಹೇಗೆ ಇಂಟ್ಯಾಕ್ಟ್ ಆಗಿರುವ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಇಲ್ಲಿ ನೋಡ್ಬೋದು. ಇನ್ನೊಂದು ಏನಂದರೆ, ಇದು ಯಾವಾಗಲೂ ಒಂದು ಕ್ವಶನ್ ಮಾರ್ಕ್, ಮುಂಚಿನವರು ಹೇಗೆ ಹಿಂಗೆ ಈ ಥರ ಸ್ಟ್ರಾಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅಂತ. ಇನ್ನೊಂದು ಏನಂದರೆ, ಇದು ಒನ್ ಆಫ್ ಟಿಪ್ಪು ಸುಲ್ತಾನ್ದು ರೆಸ್ಟಿಂಗ್ ಫೇಸ್ ಆಗಿರುತ್ತೆ. ಯಾಕಂದರೆ ಯಾವುದೇ ಒಂದು ವಾರಿಗೆ ಹೋದ್ಮೇಲೆ ಒಂದು ಜಮಲಾಬಾದ್, ಒಂದು ಮಂಜಲಾಬಾದ್, ಈ 2 ಜಾಗದಲ್ಲಿ ರೆಸ್ಟಿಂಗ್ ಪ್ಲೇಸ್ ಆಗಿರುತ್ತೆ ಸೈನಿಕರಿಗೆ. ಮತ್ತು ಇನ್ನೊಂದು, ಇದು ಹೈಟಲ್ಲಿ ಯಾಕೆ ಇರುತ್ತೆ ಅಂದರೆ, ಒಂದು ವಾರ್ ಆಗಿ ಇಲ್ಲಿ ಬಂದು ರೆಸ್ಟ್ ಮಾಡಿರುವಾಗ ಬೇರೆಯವರು ಆಕ್ರಮಣ ಮಾಡಬಾರ್ದು. ಆಕ್ರಮಣ ಮಾಡಿದರೆ ಸಹ
ಫೇವರೇಬಲ್ ಆಗಿ ಇವರಿಗೆ ಇರಲಿ ಅಂತ. ಯಾಕಂದರೆ ಪೀಕಲ್ಲಿ ಇರುತ್ತೆ, ಇನ್ನೊಂದು ಕ್ಯಾನನ್ಸ್ ಅದೆಲ್ಲ ಅಷ್ಟು ಇಂಪ್ಯಾಕ್ಟ್ ಬೀಳಲ್ಲ. ಮತ್ತು ಇನ್ನೊಂದು ಏನಂದರೆ, ಎಷ್ಟೋ ಕ್ಯಾನನ್ ಬಿದ್ದರೂ ಸಹ ಇದಕ್ಕೆ ಕ್ಯಾನನ್ ಬಾಲ್ಸ್ ಅಂದರೆ ವಾರ್ಫೀಲ್ಡಲ್ಲಿ ಯೂಸ್ ಆಗುವ ಕ್ಯಾನನ್ ಬಾಲ್ಸ್ ಬಿದ್ದರೂ ಸಹ ಇದು ಈಗ ತನಕ ಮೇಜರ್ ಡ್ಯಾಮೇಜ್ ಅಂತ ಆಗಲಿಲ್ಲ. ಕನ್ಸ್ಟ್ರಕ್ಷನ್ ಅಂತೂ ರಿಯಲಿ ಗುಡ್. ಇನ್ನೊಂದು ಏನಂದರೆ, ವಿಷ್ಣು ಚಕ್ರದ ಶೇಪನ್ನು ಹೊಂದಿರುವ ಈ ಫೋರ್ಟ್ ಸೂಪರ್ ಆಗಿದೆ. ನಮ್ಮ ಫೋರ್ಟ್ ಬಗ್ಗೆ ಹೇಳಿದ್ದಲ್ಲ, ಅದು ಸಕಲೇಶ್ಪುರ ಹತ್ತಿರ ಈ ಶಿರಾಡಿ ಘಾಟ್ ಇದೆಯಲ್ಲ, ಅಲ್ಲಿ ಮಂಜಲಪಾದ ಅಂತ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು, 300 ಸ್ಟೆಪ್ಸ್ ಅಷ್ಟೇ. ಅದು ಫೋರ್ಟ್ ಅಂತ ವ್ಯೂ ಸೂಪರ್ ಆಗಿದೆ. ಇದೆಲ್ಲ ನೋಡ್ಲಿಕ್ಕೆ ಹೋದರೆ ಸ್ಟಾರ್ ಶೇಪಲ್ಲಿರುತ್ತೆ. ಇಲ್ಲಿ ನಾನು ಇಮೇಜ್ ಹಾಕ್ತೀನಿ ರೈಟ್ ಹ್ಯಾಂಡ್ ಸೈಡಲ್ಲಿ. ಆದರೆ ನಮಗೆ ಡ್ರೋನ್ ಹತ್ತಲಿಕ್ಕೆ ಬಿಡಲಿಲ್ಲ. ಅದು ಯಾಕಂದರೆ ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಬೇಕಂತೆ. ಇದು ಮುಂಚೆ ಬಾವಿ ಆಗಿತ್ತಂತೆ. ಸೊ ಎಲ್ಲ ನೋಡ್ಲಿಕ್ಕೆ ಹೋದರೆ ಸ್ಟಾರ್ ಶೇಪಲ್ಲಿ ಉಂಟು. ಯಾಕಂದರೆ ಇದು ವಿಷ್ಣು ಇದನ್ನು ಐಡಿಯಾದಲ್ಲಿ ಇಟ್ಟು ಟಿಪ್ಪು ಸುಲ್ತಾನ್ ಒಂದು ಕೋಟೆ ಕಟ್ಟಿದ್ದು. ಒಳ್ಳೆ ಕಟ್ಟಿದ್ದಾರೆ. ಡ್ರೋನ್ ಅಂತೂ ಹಾರಿಸ್ಲಿಕ್ಕೆ ಬಿಡಲ್ಲ, ಆದರೆ ಈಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಶೇಪಲ್ಲಿ ಉಂಟು ಅಂತ. ಆಲ್ಮೋಸ್ಟ್ ವಿಷ್ಣು ಚಕ್ರ ಶೇಪಲ್ಲಿ ಉಂಟು, ಅಂದರೆ ಸ್ಟಾರ್ ಶೇಪಲ್ಲಿ ಉಂಟು. ಸೂಪರ್ ವ್ಯೂ. ಅಲ್ಲಿ ಬರೋ ಹೈವೇ ಕಾಣುತ್ತೆ, ಬೆಂಗಳೂರು ಟು ಮ್ಯಾಂಗ್ಳೂರು. ಅಲ್ಲಿಂದ ಸೀದಾ ಈ ಡೈರೆಕ್ಷನ್ ಬಂದರೆ ಇಲ್ಲಿ ಸಕಲೇಶ್ಪುರ, ಇಲ್ಲಿಂದ ಈ ಫೋರ್ಟಿಗೆ ಎಂಟ್ರಿ. ಮೇಜರ್ಲಿ ಇಲ್ಲಿ ಡ್ರೋನ್ ಹಾರಿಸ್ಲಿಕ್ಕೆ ನಾನು ಬಂದದ್ದು, ಆದರೆ ಡ್ರೋನ್ ಇಲ್ಲಿ ಹಾರಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಏನು ಮಾಡಲಿ ಈಗ ಹೇಳಿ. ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರನ್ನು ಎಲ್ಲಿ ಹುಡ್ಕೊಂಡು ಹೋಗೋದು. ಮುಂಚೆದು ಇಲ್ಲಿ ಪ್ಯಾಸೇಜ್ ಆಗಿರುತ್ತೆ, ಮತ್ತು ಸೈನಿಕರಿಗೆ ರೆಸ್ಟಿಂಗ್ ಪ್ಲೇಸ್ ಅಂದರೆ ರೂಮ್ಸ್ ಅಂತ ಹೇಳ್ಬೋದು. ಆದರೆ ಈಗ ಇದನ್ನು ವೆಲ್ ಮೇಂಟೈನ್ ಮಾಡಲೇ ಇಲ್ಲ. ನೋಡ್ಲಿಕ್ಕೆ ಹೋದರೆ ಗಬ್ಬೆದ್ದು ಬಿಟ್ಟಿದೆ. ಯಾಕಂದರೆ ಇಂಥ ಪ್ಲೇಸನ್ನು ಒಂದು ಟ್ಯಾಕ್ಸ್ ತಗೊಂಡ ಅಲ್ಲ ಇತ್ಯಾದಿ ನಮ್ಮಿಂದ ಎಂಟ್ರಿ ಫೀಸ್ ತಗೊಂಡ ಇದನ್ನು ಸ್ವಲ್ಪ ಮೇಂಟೈನ್ ಮಾಡ್ಬೋದಂತ ನನ್ನ ಊಹೆ. ಮತ್ತು ಇಲ್ಲಿದ್ದು ಸ್ಕಲ್ಪ್ಚರ್ ಅಂತ ನೋಡಿದರೆ ವಾವ್, ಅಲ್ಲಿ ಹೋಗಿ ನೀವು ನೋಡಬೇಕು. ಈ ವಿಡಿಯೋದಲ್ಲಿ ಅಷ್ಟು ಜಸ್ಟಿಫಿಕೇಶನ್ ಆಗಲ್ಲ. ಜನರಲ್ ನೋಡುವಾಗ ನಿಮಗೆ ಮೂವಿದು ಎಲ್ಲ ಲೊಕೇಶನ್ ಮಿಂಚಾಗಿ ನೀನು ಬರಲು ಅಂತ ಸಾಂಗ್ ಮಾಡಿದ ಥರ ಇದೆ. ಆದರೆ ಅದಿಲ್ಲ ಅಲ್ಲ, ಬೇಕಲ್ ಫೋರ್ಟ್. ಸೊ ದಟ್ ವಾಸ್ ಅ ವ್ಯೂ ಪಾಯಿಂಟ್ ಆಗಿರ್ಬೋದು. ಮತ್ತು ಇದು ಸ್ಟೇರ್ಸ್, ಮೋಸ್ಟ್ಲಿ ಇಲ್ಲೆಲ್ಲ ಸೈನಿಕರು ನಿಂತಿರ್ಬೋದು, ಅವ್ರಿಗೆ ಇಲ್ಲಿಕ್ಕೆ ಸ್ಟೇರ್ಸ್ ಮಾಡಿದರು. ಮತ್ತು ತುಂಬ ಆಲ್ಟ್ರೇಷನ್ ಆಗಿದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದು ಸಿಮೆಂಟ್ ಎಲ್ಲ ಹಾಕಿದ್ದಾರೆ. ಮುಂಚೆ ಟೈಮಲ್ಲಿ ಎಲ್ಲಿ ಸಿಮೆಂಟ್ ಇತ್ತು. ಸೊ ಹೌದು, ಹೀಗಿತ್ತು. ಸೊ ನಾನು ಮೊನ್ನೆ ಬ್ಲಾಗಲ್ಲಿ ಹೇಳಿದಾಗೇ ಯಾವುದೇ ಒಂದು ಲೊಕೇಶನ್ ಪಬ್ಲಿಕ್ ಇರಬೇಕು. ಯಾಕಂದರೆ ಅಲ್ಲಿ ಡ್ರೋನು ಕ್ಯಾಮ್ರಾ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದರು. ಯಾಕೆ ಡ್ರೋನು ಕ್ಯಾಮ್ರಾ ಯೂಸ್ ಮಾಡಬಾರ್ದು? ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರದ್ದು ರೂಲ್ಸ್ ಅಂತೆ. ವಿ ಆರ್ ನಾಟ್ ಡ್ಯಾಮೇಜಿಂಗ್ ಎನಿ ಪಬ್ಲಿಕ್ ಪ್ರಾಪರ್ಟಿ ಬೈ ದ. ಸೊ ಜಾಸ್ತಿ ಅಡ್ವರ್ಟೈಸ್ ಮಾಡಿದರೆ ಜಾಸ್ತಿ ಜನ ಬರ್ತಾರೆ. ಇಂಡಿಯಾದವ್ರಿಗೇ ಅದನ್ನೆಲ್ಲ ನೋಡಿ ಆನಂದಿಸಲಿಕ್ಕೆ ಏನೋ ಸೌಲಭ್ಯ ಇಲ್ಲದಿದ್ದರೆ ಮತ್ತೆಂಥ ಪ್ರಯೋಜನ ಅಂತ ಪಬ್ಲಿಕ್ ಸ್ಪಾಟಿಗೆ. ಒಂದು 100-200 ರೂಪಾಯಿ ತಗೊಳ್ಳಿ, ಅದಕ್ಕಿಂತ ಜಾಸ್ತಿ ನಮ್ಮ ಟ್ಯಾಕ್ಸೇ ತಿಂತಾರೆ. ಸೊ ಮಾಡಬಾರ್ದಂತ ಹೇಳಿದರೆ ಅದೇ ನಾನು ಹೇಳಿದಾಗೆ ಮುಂಚೆ ಸಹ ಕ್ವಶನ್ ಮಾರ್ಕ್. ಯಾಕೆ ಡ್ರೋನಿಂದ ಏನು ಡ್ಯಾಮೇಜ್ ಆಗುತ್ತೆ ಪಬ್ಲಿಕ್ ಪ್ರಾಪರ್ಟಿ? ಜನ ಬಂದರೆ ಒಳ್ಳೇದಲ್ಲ, ನಮ್ಮದೇ ಇದು ಯೂಟಿಲೈಸ್. ಅದೇ ನಾನು ಹೇಳಿದ್ದು ಮುಂಚೆ ಥರನೇ ಇಂಡಿಯಾದಲ್ಲಿ ಎಲ್ಲನೂ ಹೀಗೆ ಇಟ್ಕೊಳ್ಳಿಕ್ಕೆ ಒಂದ ಸ್ಟಡೀಸ್, ಯಾವುದೇ ಒಂದು ನಾಲೆಜ್ ಹಿಂಗೆ ಇಟ್ಕೊಳ್ತಾರೆ. ಆರೆಲ್ಸ್ ಈ ಥರ ಪಬ್ಲಿಕ್ ಪ್ರಾಪರ್ಟೀಸ್. ಮತ್ತು ಯಾವನ 3 ಕಾಸಿನವ ಯಾವುದ್ಯಾವುದೋ ಬೇರೆ ಬೇರೆ ಕಂಟ್ರಿಯವ್ರು ಬಂದು ಇದು ನಾವು ಮಾಡಿದ್ದು ಅಂತ ಕ್ಲೇಮ್ ಮಾಡ್ತಾರೆ. ಸೊ ಮಾಡಬಾರ್ದಂತ ಹೇಳಿದರೆ ಯಾಕೆ ಮಾಡಬಾರ್ದು? ಸೊ ಇರಲಿ, ಇದೊಂದು ಕ್ವಶನ್ ಮಾರ್ಕ್ ಇರಲಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ನೆನೆಸ್ಕೊಳ್ತೇನೆ. ಒಂದು ವೇಳೆ ಇಷ್ಟ ಆದರೆ ಪ್ಲೀಸ್ ಡೂ ಹಿಟ್ ದ ಲೈಕ್ ಬಟನ್, ಶೇರ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೋಜೋ ಮಾಂಕ್ ಸ್ಪೇಸ್ ವ್ಲಾಗ್ಸ್. ಸೊ ಹುಡುಗಿಯರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸೇಫ್ ಗಾರ್ಡ್ ಯುವರ್ ಸೆಲ್ಫ್, ಆ್ಯಂಡ್ ಸಿ ಯು ಅಂಟಿಲ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Hi, Mojo Monk
ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.